ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ರಾಜಕೀಯ. ಯಾಕೆ ರಾಜಕೀಯ ಅಂತಂದರೆ, ನಮ್ಮ ವಿಡಿಯೋಗಳನ್ನ ಅನೇಕರು ನೋಡಿದವರು ಏನು ಮಾಡ್ತಾ ಇದ್ದಾರೆ, ಸರ್ ದೇಶಕ್ಕೋಸ್ಕರ ಏನಾದ್ರು ಮಾಡೋಣ, ಧರ್ಮಕ್ಕೋಸ್ಕರ ಏನಾದ್ರು ಮಾಡೋಣ, ರಾಜಕೀಯವಾಗಿ ಮಾತಾಡಿ ಅಂತಂದ್ಬಿಟ್ಟು. ಸೊ ರಾಜಕೀಯವಾಗಿ ಮಾತಾಡಬೇಕು ಅಂತ ಅಂದರೆ ಮೂಲಭೂತವಾಗಿ ನಮ್ಮ 2024ನೇ ಇಸ್ವಿನಲ್ಲಿ ಲೋಕಸಭಾ ಎಲೆಕ್ಷನ್ ಡ್ಯೂ ಇದೆ. ನರೇಂದ್ರ ಮೋದಿಯವರು 3ನೇ ಸರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅದಕ್ಕೆ ಪೂರ್ವಭಾವಿ ತಯಾರಿ ನಡೀತಾ ಇದೆ. ಎಲೆಕ್ಷನ್ನು, ಕ್ಯಾನ್ವಾಸಿಂಗು ಎಲ್ಲ ನಡೆಯುತ್ತೆ. ಮೊನ್ನೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಎಲೆಕ್ಷನ್ ನೋಡಿ, ಈ ಸರಿ ಎಲೆಕ್ಷನ್ನು 7 ಹಂತಗಳಲ್ಲಿ ನಡೆಯುತ್ತೆ, 7 ಸ್ಟೇಜಸ್ಸು. ಏಪ್ರಿಲ್ 26ನೇ ತಾರೀಕು ನಾವು ಮೈಸೂರು ಕೊಡಗುನವರು ನಾವು ಫಸ್ಟ್ ಟೈಮ್ ವೋಟ್ ಹಾಕ್ತೀವಿ, ಅಂದರೆ ಫಸ್ಟ್ ವೋಟ್ ಹಾಕ್ತೀವಿ. ಮತ್ತು ಜೂನ್ 1ನೇ ತಾರೀಕು ಲಾಸ್ಟ್ ಸ್ಟೇಜ್ ಎಲೆಕ್ಷನ್ ನಡೆಯುತ್ತೆ. ಹೀಗೆ 7 ಹಂತಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಿಡಿ, ಇವಾಗಲೇ ಗೊತ್ತಾಗೋಗ್ಬಿಟ್ಟಿದೆ. ಎಲ್ಲ ಟಿ ವಿ ನ್ಯೂಸ್ಗಳಲ್ಲಾಗಲಿ, ಎಲ್ಲ ನ್ಯೂಸ್ ಪೇಪರ್ ಆಗಲಿ, ಇಂಟರ್ನ್ಯಾಷನಲ್ ಮೀಡಿಯಾ ಆಗಲಿ, ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆನೂ ಪಾರ್ಲಿಮೆಂಟಲ್ಲಿ ಹೇಳಿಬಿಟ್ಟಿದ್ದಾರೆ BJP ಅಧಿಕಾರಕ್ಕೆ ಬರುತ್ತೆ ಅಂತಂದ್ಬಿಟ್ಟು. ಇದು ಟ್ರೋಲ್ ಆಗ್ತಾಯಿದೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ BJP ಅಧಿಕಾರಕ್ಕೆ ಬರುತ್ತೆ. ಮತ್ತು ನರೇಂದ್ರ ಮೋದಿಯವರು ಬರೀ ಭಾರತದ ಪ್ರಧಾನಮಂತ್ರಿ ಅಲ್ಲ, ವಿಶ್ವಗುರು ಆಗೋದಕ್ಕೆ 4-5 ಹೆಜ್ಜೆ ಇಟ್ಬಿಟ್ಟಿದ್ದಾರೆ. ವಿಶ್ವಗುರು ಆಗೋದ್ರಲ್ಲಿ ಏನೂ ಉಳಿಸಿಲ್ಲ ಬಾಕಿ. ಅದಷ್ಟೇ ನೋಡಿ, ವಿಶ್ವಗುರು ಆಗಬೇಕು ಅಂತ ಹೇಳಕ್ಕೆ ಹೋಗಿದ್ರೆ $5 ಟ್ರಿಲಿಯನ್ ಎಕಾನಮಿ ಆಗುತ್ತಂತೆ. ಮತ್ತು ಸಿರಿಧಾನ್ಯಗಳ ಇಯರ್ ಅಂತ 2023. ಇದಲ್ಲದೆ ಜೂನ್ 21 ಇಂಟರ್ನ್ಯಾಷನಲ್ ಇಯರ್ ಆಫ್ ಯೋಗ ಡೇ ಅಂತೆ. ಈ ಥರ ವಿಶ್ವಗುರು ಆಗೋದಕ್ಕೆ ಅನೇಕ ಹೆಜ್ಜೆಗಳನ್ನ ಇಟ್ಬಿಟ್ಟಿದ್ದಾರೆ. ಮತ್ತು G20 ಸಮ್ಮೇಳನಗಳಾಯಿತು. ಮತ್ತು ವಿಶ್ವದಲ್ಲಿ ಏನೇ ಸಮಸ್ಯೆಗಳು ಬಂದರೂ ನರೇಂದ್ರ ಮೋದಿಯವರು ಏನು ಹೇಳ್ತಾರೆ ಅನ್ನೋದನ್ನು ಪ್ರಪಂಚ ಬಹಳ ನಿರೀಕ್ಷೆ ಇಟ್ಕೊಂಡು ಕೇಳ್ತಾ ಇದೆ. ಇದು ಏನು ಅಂತಂದರೆ, ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಅಥವಾ ಇಸ್ರೇಲ್ ಮತ್ತು ಹಮಾಸ್ ವಾರ್ ಇರ್ಬೋದು. ಇದರಲ್ಲಿ ಇದೇನಾಗಿದೆ, ನರೇಂದ್ರ ಮೋದಿಯವರು ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ನಮ್ಮ ಭಾರತದ ಗೌರವವನ್ನು ನೋಡಿದ್ರೆ ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಏನು ಅಂತಂದರೆ ನೋಡಿ, ರಾಮ ಇದ್ದಂತೆ ಏಕಪತ್ನಿ ವೃತ್ತಂತೆ, ಗಾಂಧೀಜಿಯವರು ರಾಮರಾಜ್ಯದ ಕನಸು ಕಂಡ್ರಂತೆ ಅಂತ ಹೇಳ್ತೀವಿ. ಇದಲ್ದೇ ಕೃಷ್ಣ ಇದ್ದಂತೆ, ದ್ವಾರಿಕೆ ಒಂದು ಇದ್ದಂತೆ ರಾಜಧಾನಿಯಾಗಿತ್ತಂತೆ, ಅವನು ಧರ್ಮ ಪರವಾಗಿ ನಿಂತ್ಕೊಂಡಂತೆ ಅಂತ ಅದು ಒಂದು ಐಕಾನ್ ಆಗಿ ಇದು ಮಾಡ್ತೀವಿ. ಇದಲ್ದೇ ರಾಮಕೃಷ್ಣ ಪರಮಹಂಸರಿದ್ದಂತೆ, ವಿವೇಕಾನಂದರಿದ್ದಂತೆ, ಇವರೆಲ್ಲ ಆದಮೇಲೆ ನಮ್ಮ ಪ್ರಪಂಚಕ್ಕೆ, ಭೂಮಿಗೆ ಸಿಕ್ಕಿರ್ತಕ್ಕಂಥ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿಯವರು ಅಂತ ಹೇಳ್ಬೋದು. ಮಹಾತ್ಮ ಗಾಂಧಿನೂ ಅಲ್ಲ ರೀ. ಮಹಾತ್ಮ ಗಾಂಧಿನ ಏನು ಮಾಡಿದ್ರು, ಕಾಂಗ್ರೆಸ್ನವರು ಗೋಮುಖ ವ್ಯಾಘ್ರ ಥರ ಯೂಸ್ ಮಾಡಿದ್ರು. ಅಂದರೆ ಒಳಗಡೆ ಹುಲಿ ಇತ್ತು, ಮೇಲ್ಗಡೆ ಹಸು ಮುಖ ಹಾಕ್ಕೊಂಬಿಟ್ಟು ಏನು ಮಾಡಿದ್ರು, ಯಾಮಾರ್ಸೋಕ್ಕೋಸ್ಕರ ಗಾಂಧಿನ ಹೆಸರನ್ನು ಉಪಯೋಗಿಸ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಗಾಂಧೀಜಿಯವರು ಒಳ್ಳೆ ಕೆಲಸಗಳು ಮಾಡಿದ್ರು. ಏನು ಅಂದರೆ, ಅವರು ಕನಸ್ಕೊಂಡಿದ್ರು ನಮ್ಮ ದೇಶ ಸ್ವತಂತ್ರ ಬಂದ ಮೇಲೆ ರಾಮರಾಜ್ಯದ ಆಗಬೇಕು. ರಾಮರಾಜ್ಯ ಅಂದರೆ ಏನು, ಎಲ್ಲ ಹೆಣ್ಮಕ್ಳು ಮರ್ಯಾದೆಯಿಂದ ಇದು ಮಾಡ್ಕೋಬೇಕು, ಕಳ್ತನಗಳು ಇರಬಾರ್ದು, ಭ್ರಷ್ಟಾಚಾರ ಬಿಡಿ, ಪ್ರಪಂಚದಲ್ಲೇ ನಂಬರ್ 1 ಆಗ್ಬಿಟ್ಟಿದ್ದೀವಿ ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ. ಇವರು ಗಾಂಧೀಜಿನ ತತ್ವಗಳನ್ನ ಮತ್ತು ಗಾಂಧೀಜಿ ನಂಬಿರ್ತಕ್ಕಂಥ ಸಿದ್ಧಾಂತಗಳನ್ನ ಕೊಲೆ ಮಾಡಿಬಿಟ್ರೆ, ಹೆಜ್ಜೆ ಹೆಜ್ಜೆಗೂ ಕೊಲೆ ಮಾಡಿದ್ರು ಕಾಂಗ್ರೆಸ್ನವರು. ಜವಾಹರ್ಲಾಲ್ ನೆಹರು ಮತ್ತು ಅವ್ರ ಫ್ಯಾಮಿಲಿ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ನೆಕ್ಸ್ಟ್ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ, ಹೆಜ್ಜೆ ಹೆಜ್ಜೆಗೂ ಕೊಲೆ ಮಾಡಿಬಿಟ್ರು. ಇದನ್ನು ಭಾಳ ಹೊಟ್ಟೆ ನೋವಿಂದ ಹೇಳಬೇಕಾಗತ್ತೆ. ನಮ್ಮ ದೇಶದ ಗಾಂಧೀಜಿ ಕನಸು ಕಟ್ಕೊಂಡಿದ್ರು ರಾಮರಾಜ್ಯ ಆಗಬೇಕು ಅಂತ. ರಾಮರಾಜ್ಯನ ಹೇಗೆ ಕೊಲೆ ಮಾಡಿದ್ರು ಅಂತಂದರೆ ಅನೇಕ ಉದಾಹರಣೆಗಳನ್ನ ಕೊಡ್ಬೋದು. ಏನು ಅಂತಂದರೆ ನೋಡಿ, 1962ನೇ ಇಸ್ವಿನಲ್ಲಿ ಚೈನಾ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮೇಲೆ ಅರ್ಧ ಕರ್ನಾಟಕದ ಭಾಗವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ. ಇವ್ರು ಕೇಳೋಕ್ಕೆ ಆಗಿಲ್ಲ ರೀ. ಯುದ್ಧ ಮಾಡೋದು ಲಾಸ್ಟ್ ಕ್ವಶನ್ ಅದು. ಕೇಳೋದೇ ಇಲ್ಲ. ನಮ್ಮ ಜಮೀನು ನಮ್ಮ ಕೊಡಿ ಅಂತ ಕೇಳ್ಬೋದು. ಒಂದು ನಾಯಿ ಮೇಲೆ ಚಿರತೆ ಅಟ್ಯಾಕ್ ಮಾಡ್ತು ಅಂತಂದರೆ ಬಹು ಅಂತ ಬೊಗಳುತ್ತೆ. ಆ ಪ್ರಾಣಿಗಳಿಗಿರೋ ಅಷ್ಟು ಇದು ಇಲ್ವಲ್ಲ ಇವ್ರಿಗೆ, ಕೇಳೇ ಇಲ್ವಲ್ಲ. 62ನೇ ಇಸ್ವಿಯಿಂದ ಹಿಡಿದು ಕೇಳೇ ಇಲ್ಲ ಇವರು, ನಮ್ಮ ಭೂಭಾಗನ ನಮ್ಗೆ ವಾಪಸ್ ಕೊಡಿ ಅಂತ. ಇಲ್ಲ ಅಂದ್ರೆ ಯುದ್ಧ ಮಾಡ್ತೀವಿ ಅಂತ ಹೇಳ್ಬೋದು. ಏನೋ ಗಲ್ವಾನಲ್ಲಿ ಇದ್ದಾಯಿತು, ನರೇಂದ್ರ ಮೋದಿ ಸೋತರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈ ಬಡ್ಡಿ ಮಕ್ಕಳಿಗೆ ಕೊನೆಯ ಪಕ್ಷ ಕೇಳಬೇಕು ಅನ್ನೋ ಇದು ಬುದ್ಧಿನೂ ಹುಟ್ಟಿಲ್ವಲ್ಲ. ಇವರೇನು ದೇಶನ ಕಾಪಾಡ್ತಾರೆ, ಇವ್ರಿಗೇನು ಓಟ್ ಹಾಕಬೇಕು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರ ಮುಂದೆ ಬೃಹದಾಕಾರವಾಗಿ ಬೆಳೆಯುತ್ತೆ. ಬನ್ನಿ, ಇದಕ್ಕೇನು ಹೇಳೋದು, ದೇಶಭಕ್ತರು ದೇಶ. ಯಾರೋ ಫ್ರೀ ಕೊಟ್ಬಿಟ್ರು ಅಕ್ಕಿನ ಅಂತಂದು ನಾವು ಓಟ್ ಹಾಕೋದಲ್ಲ. ನಾಳೆ ಇಮ್ರಾನ್ ಖಾನ್ ಬಂದು 50 kg ಅಕ್ಕಿ ಕೊಡ್ತಾನೆ ಅಂತಂದರೆ ಕರ್ನಾಟಕದ ಜನ ಅವನು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ. ಇದೆಲ್ಲವುದು ಅಲ್ಲ ರೀ. ದೇಶ ಏನಿದೆ ದೇಶಭಕ್ತರದು.
ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. 140 ಕೋಟಿ ಜನದಲ್ಲಿ 97 ಕೋಟಿ ಜನ ವೋಟ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇದೆ. ಇದು ಮೊನ್ನೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದೋ ನ್ಯೂಸ್ ಕಾನ್ಫರೆನ್ಸಲ್ಲಿ ಹೇಳ್ತಾ ಇದ್ರು 97 ಕೋಟಿ ಜನಕ್ಕೆ ವೋಟ್ ಹಾಕ್ತಕ್ಕಂಥ ಪವರ್ ಇದೆ, ಈ ಸರ್ತಿ ಬಂದಿದೆ ಅಂತ ಅಂದ್ಬಿಟ್ಟು. 97 ಕೋಟಿ ಜನದ್ದು ಅಲ್ಲ ರೀ ದೇಶ ಇದು. ಯಾಕೆ ಅಂತಂದರೆ ಏನಾದ್ರು ಫ್ರೀ ಕೊಡ್ತಾರೆ, ಏನಾದ್ರು ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶ ಇದೆ ಅಂದರೆ MLA ಆಗಿ ಗೆದ್ದುಬಿಡ್ತಾರೆ, MP ಆಗಿ ಗೆದ್ದುಬಿಡ್ತಾರೆ, ಮಿನಿಸ್ಟರ್ ಆಗ್ಬಿಡ್ತಾರೆ, ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಪ್ರಧಾನಮಂತ್ರಿನ ಆಗ್ಬಿಡ್ತಾರೆ. ಇದೆಲ್ಲ ನಮ್ಮ ಕಣ್ಣು ಮುಂದೆ ನೋಡಿದ್ವಿ. ಬನ್ನಿ, ದೇಶ ಭಕ್ತರದ್ದು ದೇಶ ಇದು. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿರೋದು ತಪ್ಪದು. ಪಾಪ 47ನೇ ಇಸ್ವಿನಲ್ಲಿ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಮಹಾತ್ಮ ಗಾಂಧಿ ಏನು ಹೇಳಿದ್ರು, KM ಮುನ್ಷಿ ಏನು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ಅವತ್ತಿಗೆ ಅದು ಪ್ರಸ್ತುತ ಆಗಿತ್ತು. ಮತ್ತು ಅವತ್ತಿಗೆ ಅದು ವ್ಯಾಲ್ಯೂ ಇತ್ತು. ಇವತ್ತೇನಾಗಿದೆ, ನೀರು ಹರಿದು 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 ಭಾಳ ಕೆಟ್ಟು ಹೋಗ್ಬಿಟ್ಟಿದ್ದೀವಿ ನಾವು. ನಮ್ಮ ದೇಶದ ಜನ ಕೆಟ್ಟು ಹೋಗಿದ್ದಾರೆ. ಏನು ಅಂದರೆ ಸೆಕ್ಸ್ ಮತ್ತು ಮನಿ ಅಷ್ಟೇ ಇವತ್ತು ರೂಲ್ ಮಾಡ್ತಿರೋದು. ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ಬನ್ನಿ, ದೇಶಭಕ್ತಿನೇ ಮೆರಿಬೇಕು. ದೇಶಭಕ್ತಿನೇ ಮೆರಿಬೇಕು ಅಂತಂದರೆ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತಂದರೆ ಈಗ ಬನ್ನಿ, 2024ರಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ನರೇಂದ್ರ ಮೋದಿಯವ್ರನ್ನ ಚಾಯ್ವಾಲಾ ಅಂತ ಕರೆದ್ರು. ಮಣಿಶಂಕರ್ ಅಯ್ಯರ್ ಅಂತ ಇದ್ದಾರೆ, ಅವರು ಕಾಂಗ್ರೆಸ್ನವರು, ಸೌತ್ ಇಂಡಿಯಾದಿಂದ ಬರ್ತಾರೆ, ಅವ್ರು ತಮಿಳ್ನಾಡಿಂದ ಬರ್ತಾರೆ. ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋಕ್ಕೆ ಅಭ್ಯರ್ಥಿ ಸರಿ ಇಲ್ಲ, ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಟೀ ಅಂಗಡಿ ಇಟ್ಕೊಳ್ಳಿ, ಅವರು ಉದ್ಧಾರ ಆಗ್ತಾರೆ ಅಂತ ಹೇಳಿದ್ರು. ಇಂಥ ದುಷ್ಟ ಮನಸ್ಥಿತಿ ಅಂತ ಹೇಳ್ಬೋದು ಇದನ್ನು. ಬನ್ನಿ, ನರೇಂದ್ರ ಮೋದಿಯವರು ಭ್ರಷ್ಟಾಚಾರವನ್ನು ಮುಂದಿಟ್ಕೊಂಡು 2014ರಲ್ಲಿ ಎಲೆಕ್ಷನ್ ಗೆದ್ದರು. 2019ರಲ್ಲಿ ಎಲೆಕ್ಷನ್ ಚಾಯ್ವಾಲಾ ಅಂತ ಹೇಳಿದ್ದನ್ನು ಅದನ್ನೇ ಬಂಡವಾಳ ಮಾಡಿಕೊಂಡು ಅವರು 2019 ಸಹ ಎಲೆಕ್ಷನ್ ಗೆದ್ದರು. ಬನ್ನಿ, ಈ ಸರ್ತಿ ಒಂದು ಸ್ಲೋಗನ್ ಬಿಟ್ಟಿದ್ದಾರೆ. ಏನು ಅಂದರೆ ಇಸ್ ಬಾರ್ 400 ಪಾರ್ ಅಂತ ಅಂದ್ಬಿಟ್ಟು. ಏನು ಅಂದರೆ ಇದು ಜನಪ್ರಿಯ ಸ್ಲೋಗನ್ ಇದಾಗಿದೆ, ಏನೋ ಕನ್ವರ್ಟ್ ಆಗಿದೆ. ಎಲ್ಲೇ ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ ಅಂತಂದ್ರು ಇಸ್ ಬಾರ್ 400 ಪಾರ್ ಅಂತ ಅಂದ್ಬಿಟ್ಟು ಸ್ಲೋಗನ್ ಇದೆ. ಈ ಸ್ಲೋಗನ್ ಆಗ್ಬಿಟ್ಟಿದೆ. ಏನು ಅಂದರೆ ನಮ್ಮ ಸಂವಿಧಾನ ಕಾಂಗ್ರೆಸ್ ಟೈಮಲ್ಲಿ 120ಕ್ಕಿಂತ ಹೆಚ್ಚು ಬಾರಿ ಬದಲಾವಣೆ ಆಗಿದೆ. ನರೇಂದ್ರ ಮೋದಿ ಬಂದ್ಬಿಟ್ಟು ಸಂವಿಧಾನ ಬದಲಾವಣೆ ಮಾಡ್ತಾರಂತೆ. ಹೌದು ರೀ, ಸಾಕ್ರೆಟಿಸ್ ಹೇಳಿದ್ದಾನೆ ಯಾವುದೋ ಸಂವಾದದಲ್ಲಿ, ಪ್ರಪಂಚದಲ್ಲಿ ಏನಪ್ಪ ಶಾಶ್ವತ ಅಂದರೆ ಚೇಂಜ್ ಈಸ್ ಪರ್ಮನೆಂಟ್ ಅಂತ ಹೇಳಿ, ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳಿದ್ದಾನೆ. ಸಾಕ್ರೆಟಿಸ್ ಯಾರು ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ. ಸಾಕ್ರೆಟಿಸ್ ನೋಡಿ, ಗ್ರೀಸ್ ದೇಶದ ಬಹುದೊಡ್ಡ ತತ್ವಶಾಸ್ತ್ರಜ್ಞ. ಅವನು ಏನು ಇವುಗಳನ್ನ ಹೇಳಿದ್ದಾನೆ, ವೇದಾಂತ ಅಂತ ತಿಳ್ಕೊಂಡ್ಬಿಟ್ಟು ನಾವು ಭಗವದ್ಗೀತೆ ಹೇಗೆ ಇದು ಮಾಡ್ತಾರೆ, ಪ್ರಪಂಚ ಹಾಗೆ ಅಕ್ಸೆಪ್ಟ್ ಮಾಡುತ್ತೆ. ಪ್ರಪಂಚದಲ್ಲಿ ಏನು ಶಾಶ್ವತ ಅಂದರೆ ಬದಲಾವಣೆ ಮಾತ್ರ ಶಾಶ್ವತ ಅಂತೆ. ಬನ್ನಿ, 1947ರಲ್ಲಿ ಏನು ಸಂವಿಧಾನ ಇತ್ತು ಅದು ಬದಲಾವಣೆ ಆಯಿತು. ಕಾಂಗ್ರೆಸ್ನವರು 120ಕ್ಕಿಂತ ಹೆಚ್ಚು ಬಾರಿ ಬದಲಾವಣೆ ಮಾಡಿದ್ರು. ಇನ್ನೂ ಬದಲಾವಣೆ ಮಾಡಬೇಕಾಗಿದೆ. ನಮ್ಮದು ಕಮ್ಯುನಲ್ ಆಧಾರದ ಮೇಲೆ ನಮ್ಮ ದೇಶವನ್ನು ಡಿವೈಡ್ ಮಾಡಿದ್ರು. ಪಾಕಿಸ್ತಾನವೂ ನಮ್ಮ ದೇಶದೊಳಗೆ ಇದ್ದು ಸೆಕ್ಯುಲರ್ ಅಂತ ಕರೆದಿದ್ರೆ ಅರ್ಥ ಬರೋದು. ಈಗ ಕೋಮಿನ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಟ ಮೇಲೆ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಜವಾಹರ್ಲಾಲ್ ನೆಹರು ಮುಸಲ್ಮಾನ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ವಿಚಾರಗಳು ಇದ್ರ ಬಗ್ಗೆ ಹರಿದಾಡ್ತವೆ. ಆತ ಕಾಶ್ಮೀರಿ ಪಂಡಿತ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬಿಟ್ಟು 17 ವರ್ಷ ಪ್ರಧಾನಮಂತ್ರಿ ಆಗ್ಬಿಟ್ರು. ಅದಲ್ಲದೆ ತನ್ನ ಮಗಳಿಗೆ ನೆಕ್ಸ್ಟ್ ಪ್ರಧಾನಮಂತ್ರಿ ಆಗೋಕ್ಕೆ ಏನು ಬೇಕೋ ಅಂತ ಅವಕಾಶಗಳು ನಿರ್ಮಾಣ ಮಾಡಿಕೊಟ್ರು. ಇಂದಿರಾ ಗಾಂಧಿ ಏನು ಮಾಡಿದ್ರು, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು. ರಾಜೀವ್ ಗಾಂಧಿ ಏನು ಮಾಡಿದ್ರು, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡೋಕೆ ನೋಡ್ತಾರೆ. ಆದರೆ ಅದಕ್ಕೆ ಬ್ರೈನೇ ಮೆಚ್ಯೂರ್ ಆಗಿಲ್ಲ. ಇದು ನೋಡಿ, ನೀವು ಅನುಭವಿಸ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದು ಮಾಡ್ತಾಯಿದೆ. ಅದೇನೇನೋ ಮಾತಾಡ್ತಾರೆ, ಬರ್ಕೊಟ್ಟಿದ್ದನ್ನು ಮಾತಾಡ್ತಾರೆ, ಅದೇನೋ ಮಾತಾಡ್ತಾರೆ, BJPಗೆ ಅನುಕೂಲ ಆಗ್ತಾಯಿದೆ. ಬನ್ನಿ, ಇದು ಎಷ್ಟರ ಮಟ್ಟಿಗೆ ಇದಾಗಿದೆ ಅಂತಂದರೆ ಎಲ್ಲರೂ ಅಂಡು ಹೊಡ್ಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಎಲೆಕ್ಷನ್ ಬರ್ತಾಯಿದೆ, ಲೋಕಸಭಾ ಎಲೆಕ್ಷನ್ 2024ನೇ ಇಸ್ವಿನಲ್ಲಿ. 2024ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ದೊಡ್ಡ ಸ್ಲೋಗನ್ನು ಇಸ್ ಬಾರ್ 400 ಪಾರ್ ಅಂತ ಅಂದ್ಬಿಟ್ಟು. ಬನ್ನಿ, ನಾವು ಎಲ್ಲರೂ ಸಹ ಟೊಂಕ ಕಟ್ಟಿ ಕೆಲಸ ಮಾಡೋಣ. ಯಾರು ದೇಶಭಕ್ತರಿದ್ದಾರೆ ಅವ್ರದ್ದು ದೇಶ, ಯಾರು ಫ್ರೀ ಕೇಳ್ತಾರೆ ಅವ್ರದ್ದಲ್ಲ ದೇಶ. ನೋಡಿ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟರು ಕಾಂಗ್ರೆಸ್ನವರು. ಈಗೇನಾಗಿದೆ, ನೀರಿಗೆ ಬರ ಬಂದಿದೆ. ಅದು ಯಾದಗಿರಿ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು ಜಿಲ್ಲೆ, ಅಲ್ಲಿ ಜನ 4-5 ಅಡಿ 5 ಅಡಿ ಮರಳಲ್ಲಿ ಗುಂಡಿ ತೋಡ್ಬಿಟ್ಟು ಅಲ್ಲಿಂದ ಕುಡಿಯೋ ನೀರು ತಗೋತಾ ಇದ್ದಾರೆ. ಇವರಿಗೆ ಬೋರ್ವೆಲ್ ತೆಗ್ಸೋದಕ್ಕೆ ದುಡ್ಡಿಲ್ಲ, ಎಲ್ಲ ಫ್ರೀ ಕೊಟ್ಬಿಟ್ರು. ಬಸ್ ಫ್ರೀ ಕೊಟ್ಟರು, 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ರು. ಮತ್ತು ಸ್ತ್ರೀ ಶಕ್ತಿ ಅಂತ ಅಂದ್ಬಿಟ್ಟು ಅದೇನೋ 2,000 ರೂಪಾಯಿ ಕೊಟ್ಟರು. ಮತ್ತು ಅನ್ನಭಾಗ್ಯ ಕೊಟ್ಟರು. ಅನ್ನಭಾಗ್ಯ ಕೊಡ್ಬೇಕಾದ್ರೆ ಹೇಳಿದ್ರು ಇವರು ಏನು ಅಂದರೆ, ಬಾಲಾಕೋಟಲ್ಲಿ ಸ್ಟ್ರೈಕ್ ಆದಾಗ ನರೇಂದ್ರ ಮೋದಿಯನ್ನು ಗನ್ ತೊಗೊಂಡು ಹೋಗಿದ್ದನ ಅಂತ.
ಇದೇ ಸಿದ್ದರಾಮಯ್ಯನ ಜನಪ್ರಿಯ ಮುಖ್ಯಮಂತ್ರಿ, ಭಾಳ ಚಾಣಾಕ್ಷ, ಭಾಳ ಬುದ್ಧಿವಂತ ಅಂತ ಹೇಳ್ತೀವಿ. ಆತ ಕೇಳಿದ್ದು ಮೊದಲನೇ ಪ್ರಶ್ನೆ, ನರೇಂದ್ರ ಮೋದಿಯವರು ಏನು ಗನ್ ತಗೊಂಡು ಹೋಗಿದ್ದಾರೆ ಹೊಡೆದಾಡೋಕ್ಕೆ ಅಂತ. ಸ್ವಾಮಿ ನಿಮಗೊಂದು ಪ್ರಶ್ನೆ ಕೇಳ್ತೀವಿ, ನಮ್ಮ ನಮಸ್ತೆ ಹಿಂದೂಸ್ತಾನಿಂದ, ನೀವೆಲ್ಲಿಂದ ತಂದ್ರಿ ಸ್ವಾಮಿ ದುಡ್ಡನ್ನ? ಅಕ್ಕಿ ಚೀಲದ ಮೇಲೆ ನಿಮ್ಮ ಫೋಟೋ ಹಾಕಿಸ್ಕೊಂಬಿಟ್ಟಿದ್ದಿಲ್ಲ, ಇನ್ನೂ ಅಕ್ಕಿ ಕೊಟ್ಟೇ ಇಲ್ಲ, ಆಗಲೇ ಚೀಲದ ಮೇಲೆ ನಿಮ್ಮ ಫೋಟೋ ಹಾಕಿಸ್ಕೊಂಬಿಟ್ಟಿದ್ರಿ. ನೋಡಿ, ದೇವ್ರಿಗೆ ಗೊತ್ತಾಯ್ತೇನೋ, ಅಕ್ಕಿ ಸಿಗ್ದಂಗಾಗಿ ಯೋಜನೆಯೇ ಟುಸ್ಸಾಗೋಯ್ತು. ಆದರೂ ಹೇಳ್ತಿದ್ದೇನೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಕಾಂಗ್ರೆಸ್ನವರು ಸುಳ್ಳು ಹೇಳೋದು, ಯಾಮಾರಿಸೋದು ಮತ್ತು ಸ್ಲೋಗನ್ಗಳು ಕೊಟ್ಬಿಟ್ಟು ಎಲೆಕ್ಷನ್ ಗೆಲ್ತಾಯಿದ್ರು. ಆ ಕಾಲ ಹೊರಟೋಗಿದೆ. ಇವಾಗ ಏನಾಗಿದೆ, ಪರಿಹಾರಗಳು, ಸೊಲ್ಯೂಷನ್ಗಳು ನೋಡಿ ಜನ ಓಟ್ ಹಾಕ್ತಾರೆ. ನರೇಂದ್ರ ಮೋದಿಯವರು ಈ ಮಾತನ್ನು ಹೇಳಿದ್ದಾರೆ. ಬನ್ನಿ, ಇದು ಮಾಡಿದ್ದಾರೆ ಅಂತಂದರೆ 10 ಕೋಟಿ ಜನಕ್ಕಿಂತ ಹೆಚ್ಚು ಜನಕ್ಕೆ ಉಜ್ವಲ ಸ್ಕೀಮಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದಾರೆ. ಗ್ಯಾಸ್ ರೇಟ್ ಜಾಸ್ತಿ ಆಯ್ತಂತೆ ಬೊಬ್ಬೆ ಹೊಡಿತಾರೆ ಕಾಂಗ್ರೆಸ್ನವರು. ನಿಮ್ಮ ಮೂಲಭೂತವಾದ ಪ್ರಶ್ನೆ ರೀ, 10 ಕೋಟಿ ಜನಕ್ಕೆ ಗ್ಯಾಸ್ನ ಫ್ರೀ ಕೊಟ್ಟಿದ್ದಾರೆ ಅಂತಂದರೆ, ಹೌದು ರೀ, ನಮ್ಮ ದುಡ್ಡಲ್ಲಿ ಕೊಟ್ಟಿದ್ದಾರೆ, ನಿಮಗೇನು ಹೊಟ್ಟೆ ಉರಿ ಆಗುತ್ತೆ ಅಂತ ಕೇಳ್ತೀವಿ ನಾವು. ಬಿಡಿ, ನಮ್ಮದು ಟ್ಯಾಕ್ಸ್ ಪೇಯರ್ಸ್ ಮನಿನ ಕೊಟ್ಟಿದ್ದಾರೆ, ನಾವ್ಯಾರು ಕೇಳ್ತಾ ಇಲ್ಲ. ದೇಶ ಮುಂದುವರಿತು. ಬರೀ ದೇಶ ಅಲ್ಲ ಸ್ವಾಮಿ, ಪ್ರಕೃತಿನೂ ದೇಶ. ಮರ ಕಟ್ ಮಾಡಿ ಒಲೆ ಉರ್ಸೋದಕ್ಕೆ ಉಪಯೋಗಿಸ್ತಿದ್ರು, ಮರಗಿಡಗಳನ್ನ ರಕ್ಷಣೆ ಮಾಡಿದ್ರು. ಇದನ್ನೇನಾರು ನೋಡಬೇಕು ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಡಾಲ್ಹೌಸಿಯಲ್ಲಿ ಹೋಗಿ ನೋಡಬೇಕು ನೀವು. ಅಲ್ಲಿ ಏನಾಗಿದೆ ಅಂದರೆ 100 ಎಕರೆ ಕಾಡುಗಳನ್ನ ಕಟ್ ಮಾಡಿದ್ರು ಕಾಂಗ್ರೆಸ್ ಪೀರಿಯಡಲ್ಲಿ. ಈಗೇನಾಗಿದೆ, ಪುನಃ ಕಾಡುಗಳನ್ನ ಬೆಳೆಸ್ತಾ ಇದ್ದಾರೆ. ಇದು ನೋಡಬೇಕು ಅಂದರೆ ಡಾಲ್ಹೌಸಿಗೆ ಹೋಗ್ಬೇಕು. ಎಲ್ಲರಿಗೂ ಅವಕಾಶ ಇಲ್ಲ, ಹೋಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಸಾಧ್ಯವಾಗಿದ್ದು ನರೇಂದ್ರ ಮೋದಿಯವರು ಉಜ್ವಲ ಸ್ಕೀಮಲ್ಲಿ ಎಲ್ರಿಗೂ ಸಹ ಗ್ಯಾಸ್ ಸಿಲಿಂಡ್ರನ್ನ ಕೊಟ್ಟು ಗ್ಯಾಸಿಂದ ಅಡುಗೆ ಮಾಡ್ಕೊಳ್ಳಿ, ಮರಗಳನ್ನ ಕಟ್ ಮಾಡಿಬಿಡಿ. ನಮ್ಮ ಬದುಕಿಗೆ ಮರಗಳು ಸಹ ಬಹಳ ಉಪಕಾರ ಮಾಡಿದೆ. ಮರಗಳಿದ್ದರೇ ಮಳೆ ಬರುತ್ತೆ, ಮಳೆ ಬಂದರೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.